ನಮಸ್ಕಾರ ಆಲಿನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆಗೆ ನಾನು ಇಷ್ಟಾಗ ಮಜಸ್ತಿದ್ದು. ಇವತ್ತು ನಾವು ತುಮಕೂರು ನಗರದ 2ನೇ ವಾರ್ಡು ಶಿರಾಗಡ್ಡಿದ್ದೀವಿ. ಶಿರಾಗಡ್ಡಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ವಿಶೇಷವಾದ ಒಂದು ವರದಿ ಮಾಡೋದಕ್ಕೆ ಬಂದಿದ್ದೀವಿ. ಈ ಬನ್ನಿ ನನ್ನ ಜೊತೆ ಈ ಒಂದು ಶಾಲೆಯ ಸಾಕಷ್ಟು ವಿಚಾರ ತಿಳಿಸ್ಕೋದಕ್ಕಾಗಿ ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಪ್ರಸನ್ನ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್. ಏನು ಸರ್, ಶಾಲೆ ಒಳ್ಳೆಯ ಅಭಿವೃದ್ಧಿ ಪಡಿಸಿದ್ರು? ಇದು ಒಂದು ಕಲೆಕ್ಟಿವ್ ವರ್ಕ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಳೆದ 7-8 ವರ್ಷಗಳಿಂದ ಒಂದು ಸರ್ಕಾರಿ ಶಾಲೆ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೈ ಜೋಡಿಸಿದ್ದೀವಿ. ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ನಾನು ಈ ವಾರ್ಡಿನ ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯ. ಈ ಒಂದು ಟೀಮನ್ನು ಮಾಡಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ನಾವು ಚರ್ಚಿಸಿದ್ವಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಶಾಸಕರು, ಹೆಚ್ಚಿನದಾಗಿ ನಮ್ಮ ಶಾಸಕರು ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಈ ಶಾಲೆ ಈ ಮಟ್ಟಿಗೆ ಬರೋದಕ್ಕೆ ಅನುಕೂಲ. ಒಂದು ಶಾಸಕರ ಮಾದರಿ ಶಾಲೆ, ಈ ಮಾದರಿ ಶಾಲೆ ನಮ್ಮ ಉತ್ತರ ಬಡಾವಣೆ ಶಾಲೆ. ಅವರಿಗೂ ಸಹಿತ ಈ ಶಾಲೆ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ಇತ್ತು. ಅವರ ಸಹಾಯ ಮತ್ತು ಮಾರ್ಗದರ್ಶನದಲ್ಲಿ ಈ ಒಂದು ಶಾಲೆ ಕಳೆದ 7 ವರ್ಷದಲ್ಲಿ ಇವತ್ತು ಸ್ಟೇಟ್ ನ್ಯೂಸ್ ಆಗೋಂಥ ಲೆವೆಲ್ಗೆ ಬೆಳೆದಿದೆ. ಸರ್, ಅಂದರೆ ಈ ಶಾಲೆಯನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ ಯಾರು ಮುಂದೆ ಬಂದರು, ಯಾವ ರೀತಿ ಅವ್ರ ಆಸಕ್ತಿ ತಂದು? ನೋಡಿ, ಕಳೆದ 6 ವರ್ಷದ ಹಿಂದೆ ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಂಥ ಮಕ್ಕಳ ಸಂಖ್ಯೆ 280 ಇತ್ತು. ಒಂದು ಅಜಾ ಕಂಪ್ನಿಯವರು ಇಲ್ಲಿ ಈ ಒಂದು ಶಾಲೆಯನ್ನು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಈ ಆಯೋಜನೆ ನಿಮ್ಮ ಕಣ್ಣು ಮುಂದೆ ಇದೆ. ಆದರೆ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳೋದಂದರೆ, ಇಲ್ಲಿ ಸುತ್ತಮುತ್ತ ಖಾಸಗಿ ಶಾಲೆಗಳು ಹೆಚ್ಚಿಗೆ ಇರೋದರಿಂದ ದಯವಿಟ್ಟು ನಮ್ಮ ಶಾಲೆ ಈಗ ಯಾವುದೇ ರೀತಿಯ ಖಾಸಗಿ ಶಾಲೆಗೆ ಸರಿಸಮನಾಗಿ ಇದೆ ಅನ್ನೋದನ್ನು ನಾವು ಮಾಧ್ಯಮ ಮಿತ್ರರು ಈ ಮುಖಾಲಕ ಎಲ್ಲರಿಗೂ ಪ್ರಸಾರಪಡಿಸಬೇಕಂತೇಳಿ ಮಾಧ್ಯಮ ಮಿತ್ರರಲ್ಲಿ ಸವಿನಯ ಪ್ರಾರ್ಥನೆ. ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ LKG ಮತ್ತು UKGಯನ್ನು ಪ್ರಾರಂಭ ಮಾಡಿದ್ವಿ. ಆಗ ಸರ್ಕಾರದ ಅನುದಾನ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು, ಪೋಷಕರು ಸೇರಿ 2 ಟೀಚರ್ಸನ್ನು ನಾವೇ ಅಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ನಾವೇ ಸ್ಯಾಲ್ರಿಯನ್ನು ಕೊಟ್ಕೊಂಡು ಮಕ್ಕಳ ಒಂದು ಪೋಷಣೆಗಾಗಿ 2 ಆಯಗಳನ್ನ ತಗೊಂಡು 4 ಜನಕ್ಕೆ ಈ ಒಂದು ಏನು ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳ ಏನು ಸಹಾಯ, SDMC ಅವ್ರ ಸಹಾಯದಿಂದ ಏನು ನಾವು ಇದೊಂದನ್ನು ಶಾಲೆಯನ್ನು ನಡೆಸೋದಕ್ಕೆ LKG UKG ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸರ್, ಅಂದರೆ ಏನು ಈ ಶಾಲೆಯ ಮೊದಲು ಅಂದರೆ ತುಂಬ ಹಳೆ ಕಟ್ಟಡ ಇತ್ತು. ಈಗೇನೋ ಅಜಾಕ್ಸ್ ಇಂಜಿನಿಯರಿಂಗ್ ಕಂಪ್ನಿಯವರು ಈ ಶಾಲೆಗೆ ಏನೋ ಬಂದಿದ್ದಾರೆ, ನಾವು ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಿ ಅಂತ ಬಂದಿದ್ದಾರೆ. ಎಷ್ಟು ಕೋಟಿ ರೂಪಾಯಿ ಪ್ರಾಜೆಕ್ಟು, ಎಷ್ಟು ಈಗಾಗಲೇ ಖರ್ಚಾಗಿದೆ, ಇನ್ನು ಎಷ್ಟು ಕೆಲಸ ಬ್ಯಾಲೆನ್ಸ್ ಇದೆ ಸರ್? ನೋಡಿ, ಈ ಒಂದು ಪ್ರಾಜೆಕ್ಟು ನಮಗೆ ಅಜಾಕ್ಸ್ ಇಂಜಿನಿಯರಿಂಗ್ ಚಾರಿಟಬಲ್ ಟ್ರಸ್ಟು ದೊಡ್ಡಬಳ್ಳಾಪುರ, ಈ ಕಂಪ್ನಿನವರು ನಮ್ಮ ಶಾಲೆಯನ್ನು ತಗೊಂಡಿದ್ದಾರೆ. ಕಳೆದ ವರ್ಷ ಜೂನ್ 26ನೇ ತಾರೀಕು ಈ ಒಂದು ಶಾಲೆಯ ಅಭಿವೃದ್ಧಿಗೆ ಈ ಒಂದು ಹೊಸ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾನ್ಯ ಶಾಸಕರು ಇದ್ದ ಪ್ರಾರಂಭ ಆಯಿತು. ನೋಡಿ, ಇವತ್ತು 23 ಅಂದರೆ 1 ವರ್ಷನೂ ಸಹಿತ ಆಗಿಲ್ಲ. ಈಗಾಗಲೇ G+2 ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು ಈ ಶಾಲೆಯ ಒಂದು 52 ರೂಮ್ ಸುಸಜ್ಜಿತವಾದಂಥ ಕಟ್ಟಡ ರೆಡಿಯಾಗಿ ನಿಂತಿದೆ. ನನ್ನ ಹೆಸರು DS ಶಿವಸ್ವಾಮಿ ಅಂತೇಳಿ, ನಾನಿಲ್ಲಿ ಪದವೀಧರ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ ಶಿರಾಗೇಟು. ಪ್ರಸ್ತುತ ಈ ಒಂದು ಶಾಲೆಯನ್ನು ಉನ್ನತೀಕರಣಗೊಳಿಸಿ ಸರ್ಕಾರಿ ಪ್ರೌಢಶಾಲೆಯಾಗಿ ಸರ್ಕಾರ ಆದೇಶ ಮಾಡಿದೆ. ನಾನು ಈ ಶಾಲೆಗೆ ಬಂದಿದ್ದು 2018ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಈ ಶಾಲೆಯ ದಾಖಲಾತಿ ಮತ್ತು ಹಾಜರಾತಿ 281 ಇತ್ತು. 1ರಿಂದ 8ನೇ ತರಗತಿವರೆಗೆ ಶಾಲೆ ಇದ್ದು, 1ರಿಂದ 4ನೇ ತರಗತಿ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಇತ್ತು. 6, 7, 8ನೇ ತರಗತಿ ಆಂಗ್ಲ ಮಾಧ್ಯಮ ಇತ್ತು. ಸೊ ಈ ಒಂದು ಶಾಲೆಯ ಒಂದು ಪೋಷಕರ ಬೇಡಿಕೆಯಂತೆ ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದು. ಇಲ್ಲಿ ಸರ್, ಈಗ ಅಡಿಷನಲ್ ಆಗಿ ಏನೋ ಕನ್ನಡ ಶಾಲೆ ಜೊತೆ ಏನು ಇಂಗ್ಲೀಷ್ ಶಾಲೆ ಕೂಡ ಆರಂಭ ಅಂತ ಮಾಡಿದ್ದೀರಾ ಅಂತೇಳಿ ಇದೆ. ಅದು ಎಷ್ಟು ಅಪ್ ಟು UKGಯಿಂದ ಇಲ್ಲಿನ ತನಕ ಇದೆ, ಯಾವ ಥರ ಇದೆ ಸರ್? ಅದು ಇಲ್ಲಿ LKGಯಿಂದ UKGವರೆಗೂ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಇದೆ. ಅಪ್ ಟು 9th ಈಗ ನಮ್ಮಲ್ಲಿ ಇದ್ದಾರೆ ಮಕ್ಕಳು. ಉತ್ತಮಗೊಂಡಿದೆ. ಪ್ರಸ್ತುತ ಈ ಶಾಲೆಯಲ್ಲಿ 1ರಿಂದ LKGಯಿಂದ 9ನೇ ತರಗತಿವರೆಗೆ ದಾಖಲಾತಿಗಳು ನಡೀತಾ ಇದ್ದಾವೆ. ಹಾಗೆಯೇ ಮಕ್ಕಳು ಸಹ ಬಂದು ದಾಖಲಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳ ದಾಖಲಾತಿ ಸುಮಾರು 1060 ಮೀರಿದೆ.
ಈ ಶಾಲೆಯ ನಾನು ಕೂಡ ಹಳೆ ವಿದ್ಯಾರ್ಥಿಯಾಗಿದ್ದೇನೆ. ಇದೇ ಒಂದು ಶಾಲೆಯಲ್ಲಿ ನಾವು ಕೂಡ ವ್ಯಾಸಂಗ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಅಜಾಕ್ಸ್ ಇಂಜಿನಿಯರಿಂಗ್ ಟ್ರಸ್ಟ್ ಕಂಪ್ನಿ ಇವರು ಏನೋ ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ಬರ್ತಾರೆ. ಸಾಕಷ್ಟು ಶಾಲೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ. 250 ಇದ್ದಂಥ ಮಕ್ಕಳು ಇವತ್ತು 1,063 ಜನ ವಿದ್ಯಾರ್ಥಿಗಳಿದ್ದಾರೆ. ದಿನದಿನಕ್ಕೂ ಕೂಡ ಶಾಲೆ ಒಂದು ಒಳ್ಳೆ ಹೆಸರು ಮಾಡ್ತಿದೆ. ಇವತ್ತು ಹೇಳ್ಬೇಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಅತ್ಯುತ್ತಮವಾದ ಶಾಲೆ ಅಂತ ಹೇಳ್ಬೋದು. ಈ ಒಂದು ಶಾಲೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ವಿದ್ಯಾರ್ಥಿಗಳು ಒಂದು ರೂಪವನ್ನು ಉಜ್ವಲ ಮಾಡಬೇಕಂತೇಳಿ ಇವರು ಶತಾಗತವಾಗಿ ಶ್ರಮಿಸಿದ್ದಾರೆ. ಆನ್ಲೈನ್ ಟಿವಿ ಇದು ನೈಜ ವರದಿ. ನಮಸ್ಕಾರ.